ತೆಗೆದು ಕುಡಿದ್ರೆ ನೀರು ಖಾಲಿ ಆಗೋದಿಲ್ವಾ? ಇದು ಮುಗಿದಿಲ್ವಾ? ಸಂಜೆ ತನಕ ಬೇಕು. ನೀನು ವಿಜ್ಞಾನಿ ಆಗ್ತೀಯ? ಅದೌದು, ನಿನ್ನ ಜೊತೆ ಯಾವಾಗ್ಲೂ ಬರ್ತದಲ್ಲ, ಅದೆಲ್ಲಿಟ್ಟು? ಅದು ನಾನು ಬರುವಾಗ ಗೇಟ್ ವರೆಗೆ ಬಂತು, ಮತ್ತೆ ಅಲ್ಲೊಂದು ಕಲ್ಲು ಬಿಸಾಗಿದೆ, ಹೋಯ್ತು. ಎಂತ ಬಗ್ಗಿ ನಮಸ್ತೆ. ಹೊಡ್ತೆ ನಮಸ್ತೆ. ಯಾಕ ಲೇಟ್ ಯಾಕ ಟ್ಯೂಷನ್ ಕ್ಲಾಸಿಗೆ ಬರುವಾಗ? ಹೊಡಿಲಿಕ್ಕಿಲ್ಲ. ಎಂತ ಅವಸ್ಥೆಯನ್ನ ನಡ್ಕೊಂಡು ಬಂದ್ರೆ ಲೇಟ್ ಆಗ್ಬೇಕು, ಇದು ಗಾಡಿಯಲ್ಲಿ ಬಂದ್ರೆ ಬೇಗ ಬರ್ಬೇಕು. ಗಾಡಿಯಲ್ಲಿ ಬಂದ್ರೆ ಬೇಗ ಬರ್ಬೇಕಲ್ಲ? ಗಾಡಿ ಬರೋದು ನಿಧಾನವ? ಯಾವ ಗಾಡಿಯ? ನಿಮ್ಗೆ ಸ್ವಲ್ಪ ಮಂಗಳೂರು ಕನ್ನಡದ ಟೇಸ್ಟ್ ಇದು. ನಾಳೆಗೆ ಜಿಬುಕ್ಕ ಬಿಡ್ತೀನಿ ಈಗ. ಅವಳು ಹೇಳಿ ನೋಡಿ ಅದ್ರ ಹೆಸರನ್ನು. ಹೇಗೆ ಹೇಳಿದ್ರು? ಅದ ಹಾಗೆಲ್ಲ ನಾಳೆಗೆ ಹೊರಳಿಸಿ ಹೇಳ್ಬೇಕಾಯ್ತಾ? ಅದೇ ಹೇಗೆ ಹೇಳಿದ್ರಿ? ಹಾಗೆಲ್ಲ ಅದನ್ನು ಹೇಳುದು ಈಗ ಆಯ್ತಾ? ಹಾಗಲ್ಲ ಗುದ್ದಿಲ್ವಾಗೆ ಬೋರ್ಡ್ ನಾಳೆ ಇಲ್ಲ ಮಗುರು. ನೀವಿಬ್ರು ಬಾಯ್ ಮಾಡ್ಕೊಂಡು ನಾಳೆ ಬನ್ನಿ. ಇಲ್ಲ ಅದು ಹಾಗೆ ಆಯ್ತಾ? ಹಾಗೆ ಹೇಳೋದು ಅದು ಬೇರೆ ದೊಡ್ಡದಾಗುವಾಗ ಬೇರೆ ಸರಿ ಆಗ್ತದೆ ಆಯ್ತಾ? ಆದ್ರೆ ಸಹ ಬೇಗ ಬರ್ಬೇಕಲ್ಲ ಅಣ್ಣ, ಅದು ನಡೆಯುವುದಕ್ಕಿಂತ ಸ್ವಲ್ಪ ಫಾಸ್ಟ್ ಇರ್ತದಲ್ಲ, ಬೇಗ ಬರ್ಬೇಕು. ಶಾಲೆಯ ಹತ್ರ ಒಂದು ಬೋರ್ಡ್ ಇಲ್ಲವಾ, ಅಲ್ಲಿಂದ ಮತ್ತೆ ನಾನು ನಿಧಾನಕ್ಕೆ ಬಂದದ್ದು. ಶಾಲೆ ಬದಿಯಲ್ಲಿಂದ ಬೋರ್ಡ್, ಅದನ್ನು ನೋಡಿ ನಿಧಾನವಾಗಿ ಬಂದದ? ಯಾವ ಬೋರ್ಡ್ ನೋಡಿಯ ನೀನು? ಅದುವೇ ಶಾಲಾ ವಟಾರ ನಿಧಾನವಾಗಿ ಚಾಲಿಸಿ. ಅದು ಯಾರಿಗೆ ಹಾಕಿದ್ದು? ಓ, ಗೊತ್ತಿರಲಿಲ್ಲ ನಿಮೀಗ? ನನಗೆಲ್ಲ ಅದು ಮನುಷ್ಯರಿಗೆಲ್ಲ ಹಾಕಿದ್ದು, ನಿಧಾನವಾಗಿ ಚಲಿಸಿ ಅಂತ. ಅದು ನಮ್ಮ ಶಾಲೆ ಹತ್ತಿರ ಒಂದು ರೋಡ್ ಇದೆ ಅಲ್ಲ ದೊಡ್ಡ, ಅದರಲ್ಲಿ ಬಸ್ಸು ಲಾರು ಕಾರ್ ಎಲ್ಲ ಈ ಮೂಕು ಕಣ್ಣಿಲ್ಲದೆ ಬರ್ತದೆ, ಕಣ್ಣು ಮೂಕಿಲ್ಲದೆ ಬರ್ತದೆ, ಅವರಿಗೆ ಹಾಕಿದೆ ಆಯ್ತಾ ಬೋರ್ಡ್. ನಿಧಾನವಾಗಿ ಚಲಿಸಿ ಮಕ್ಕಳ ಆಚೆ ಕಡಬುತ್ತಾರೆ ಅಂತ. ಮತ್ತೆ ನಾನು ಪಾಠ ಶುರು ಮಾಡ್ತೇನೆ ಈಗಲ್ಲ. ನೋಡಿ ನಮ್ಮ ಕನ್ನಡ ಶಾಲೆಗೆ ಅಲ್ಲೆಲ್ಲಿ ಬಂದಟ್ಟುಂಟು. ನೀವು ವಿದ್ಯಾರ್ಥಿಗಳು ಸ್ವಲ್ಪ ಪ್ರಯತ್ನ ಮಾಡಬೇಕಾ, ಕಲಿಬೇಕು, ಮಾರ್ಕ್ ತೆಗಿಬೇಕು, ರ್ಯಾಂಕ್ ಕಲಿಸಬೇಕು. ಅದಕ್ಕೆ ನಾನೆಂತ ಗೊತ್ತಿದೆ, ನಮ್ಮ ಶಾಲೆಯಲ್ಲಿ ನಿಮಗೆ ಅರ್ಥ ಆಗೋದನ್ನೆಲ್ಲ ಇಲ್ಲಿ ನಾನು ಚರ್ಮುರಿ ಮಾಡಿ ಬರ್ತೇನೆ. ಎಲ್ಲ ಚರ್ಮುರಿ ಮಾಡಿ ಬರ್ತೇನೆ. ಚರ್ಮುರಿಯಾ? ಪಾಠ ಅಲ್ಲ, ಎಲ್ಲ ಪಾಠವನ್ನು ಮಿಕ್ಸ್ ಮಾಡಿ ಬರ್ತೇನೆ ಅಂತ ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಿದೆ ಆಯ್ತಾ? ಒಂದೊಂದನ್ನೇ ಹೇಳಿಕೊಡ್ಲಿಕ್ಕೆ ಗೊತ್ತಿಲ್ಲ. ಗೊತ್ತುಂಟ. ಈಗ ನಾನು ಚೂರಿಗೆ ಲೆಕ್ಕ ಹೇಳ್ತೇನೆ, ನಿನ್ನ ಹತ್ರ ಹೇಳುದು ಸರಿ? ಅದೆಲ್ಲ ಬಿಟ್ಟ ಕಡೆ ಗಮನ ಕೊಡು. ಚೂರಿಗೆ 2ರಿಂದ 2 ತೆಗೆದರೆ ಎಷ್ಟು? 2ರಿಂದ 2 ತೆಗೆಯುವುದಾದ್ರೆ ಇಡೀ ಹಾಕಿ ಇರುದೇ 2 ಅಂತೆ. ಜಾಸ್ತಿ ಇದ್ರೆ ತೆಗೀರಪ್ಪ, ಬೇರೆ ಇರುದೇ. ನಿಮ್ಗೆ ಬೇರೆ ಕೆಲಸ ಇಲ್ವಾ? ಸರಿ ಬಿಡು, ಅದು ಬಿಡು. ಅದಲ್ಲ, ಈಗ ನಾನು ಇನ್ನೊಂದು ಕೇಳ್ತೇನೆ. ಈಗ ನನ್ನ ಕೈಯಲ್ಲಿ ಒಂದು ಪ್ಲೇಟ್ ಉಂಟು. ಎಲ್ಲಿ ಉಂಟು? ಇವಳೇನು ಮಾತಾಡಿಲ್ಲ? ಪ್ಲೇಟ್ ಇಲ್ಲ. ಅಯ್ಯೋ ಇಲ್ಲ, ನಾವು ಉಂಟು ಅಂತ ನೆನೆಸ್ಬೇಕಾ? ನೆನೆಸ್ಬೇಕು. ನೆನೆಸ್ಬೇಕು. ಈಗ ನನ್ನ ಕೈಯಲ್ಲಿ ಒಂದು ಪ್ಲೇಟ್ ಉಂಟು, ಅದರಲ್ಲಿ 2 ಇಡ್ಲಿ ಉಂಟು. ಸರ್ ಇಲ್ಲ, ನಾವು ಉಂಟು ಅಂತ ನೆನೆಸ್ಬೇಕಾ? ಇಡ್ಲಿಯನ್ನು ನೆನೆಸಿದ್ರೆ ಮುದ್ದೆ ಆಗುದಿಲ್ಲ. ಅಲ್ಲ, ಬೇಕಾದ್ರೆ ನೆನೆಸಿ. ನೆನೆಸಂದ್ರೆ ಎಂತ ಮಂಡೇಲಿ ಆಯ್ತಾ? ಈಗ 2 ಇಡ್ಲಿಯನ್ನು ನಾನು ತಿಂದೆ, ಹಾಗಾದ್ರೆ ಪ್ಲೇಟ್ ಅಲ್ಲಿ ಏನು ಉಳಿತು? ಆಲೋಚನೆ ಮಾಡಿ. ಪ್ಲೇಟ್ ನಲ್ಲಿ ಚಟ್ನಿ ಉಳಿಯಿತು. ಚಟ್ನಿಯಿಂದ ಬಂದದೆ? ಚಟ್ನಿ ಉಳಿಯುತ್ತದೆ. ಚಟ್ನಿ ಈಗ ಬಂದದ್ದ? ಚಟ್ನಿ ಉಂಟು ಅಂತ ನೆನೆಸಬೇಕು. ಅಷ್ಟು ಗಟ್ಟಿಯ ಪ್ಲೇಟ್ ಅನ್ನು ನೆನೆಸಲಿಲ್ವಾ? ನಿಮಗೊಂದು ಅರ್ಧ ಗಡಿ ತಾರೆ ಇದ್ದ ಚಟ್ನಿಯನ್ನು ನೆನೆಸ್ಲಿಕ್ಕೆ ಆಗುದಿಲ್ಲವಾ? ಬಿಡಿ, ಅದು ಬಿಡಿ. ಆಯ್ತು. ಈಗ ನಾನು ನಿನ್ನೆ ಪದ್ಯ ಕಲೀಲಿಕ್ಕೆ ಯಾರಿಗೆ ಹೇಳಿದ್ದು? ಅವರಿಗೆ. ಹತ್ತಿರ ನಿಂತು ಮಾತಾಡುದಿಲ್ಲ. ಬೇಗ ಕಲ್ತಿದ್ಯಾ? ಪದ್ಯ ಕಲ್ತಿದ್ಯಾ? ಕಲ್ತಿದ್ದೇನೆ. ಕಲ್ತದಾದ್ರೆ ಬೇಗ ಬಗುಳು. ಬನ್ನಿ. ತಾಯಿ ಮಣಿ
ನೋಡ ನೋಡ ಅವಳನ್ನು ನೋಡಿ ಕಲಿಯ. ಅವಳನ್ನು ನೋಡಿ ಕಲಿತೆ ಕಳೆದ ವರ್ಷ ಫೇಲ್ ಆಗಿದೆ. ಗ್ಯಾಪಲ್ಲಿ ಒಂದೊಂದು ಇರ್ತಾನೆ ಈಚೆ ಬರ. ಮಾತಾಡಬಾರ್ದು ಅವಳ ಕಥೆ ಬೇಡ. ನೀನೇ ಹೇಳಮ್ಮ ನೀನೇ ನನಗೆ ಒಳ್ಳೆ ವೆರಿ ಗುಡ್. ಒಂದು ನಿಮಿಷ, ಅದೇನು ಅದಕ್ಕಿಂತ ಮುಂದೆ ಹೋಗುದಿಲ್ವನ? ತಿಂಡಿ ಬೇಕಾ ಬೇಡ ಅಂತ ನೀವು ಹೇಳಲೇನು? ನಾನು ನಾಯಮ್ಮ, ನಾನು ನಾಯ. ಮಾಸ್ಟ್ರಿಗೆ ಹೇಳಿದವರು ಮತ್ತೆ ಬೇರೆ ಹುಡುಕ್ತೀರ ನೀವು? ಹಾಗೆಲ್ಲ ಹೇಳ್ಬಾರ್ದು ಆಯ್ತಾ? ದೊಡ್ಡವರಿಗೆ ಮರೆತು ಬರಬೇಕು. ಹಾ, ಈಗ ಪ್ರಬಂಧ ಹಾಡಿನ ಬಗ್ಗೆ ನಿನ್ನ ಹತ್ರ ಹೇಳಿದಲ್ಲ, ಹಾಡಿನ ಬಗ್ಗೆ ಪ್ರಬಂಧ ಬಾಯ್ಪಾಠ ಮಾಡಿದ್ಯಾ? ಮಾಡಿದ್ದೀನಿ. ಹಾ. ಹೇಳು ಹೇಳು. ಲಂಗಕ್ಕೆ ಹೊಡಿಲಿಕ್ಕೆ ಉಂಟು, ಲಂಗಕ್ಕೆ ಹೊಡಿಲಿಕ್ಕೆ ಉಂಟು. ಇಲ್ಲ, ಹಾಡಿನ ಬಗ್ಗೆ ಅಲ್ಲ, ಹಾಡಿನ ಬಗ್ಗೆ ಪ್ರಬಂಧ. ಹಾಡು ನಮಗೆ ಅಲ್ಲ, ಹಾಡು ಒಂದು ಸಾಕು ಪ್ರಾಣಿ. ಹಾಡು ಒಂದು ಸಾಕು ಪ್ರಾಣಿ. ಹಾಡು ನಮಗೆ ಯಾರು ಕೊಡುತ್ತದೆ? ಅದು 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 ಹಿಂದ್ಗಡೆ ಪಿಚ್ಚ ಆಗುದು. ಅದು ತಿನ್ಬೇಡ, ಅದು ಯಾವ್ದಲ್ಲ. ಅದಕ್ಕೆ ಅವನು ಬಂದು ಆಯ್ತು ಒಂದನ್ನು ಹೇಳ. ಹಾಡು ಹಾಡುಗಳಿಗೆ ಅಂತ ಅಯ್ಯಂಗಾರು ಬೇಕಾದ್ರೆ ಇಟ್ಟಿದ. ಅದಲ್ಲ, ಮತ್ತೆ ಹಾಡು ಹಾಲು ಕೊಡ್ತದೆ. ಹಾಲು ಕೊಡ್ತದೆ. ಹಾಡು ಒಂದು ಸಾಕು ಪ್ರಾಣಿ ಹಾಲು ಕೊಡ್ತದೆ. ಹೇಳು. ಅದಕ್ಕೆ ಮುಂದೆ. ಹಾಡು ಒಂದು ಸಾಕು ಪ್ರಾಣಿ. ಹಾಡು ನಮಗೆ ಹಾಲು ಕೊಡ್ತದೆ. ಹಾಡಿನ ಅಪ್ಪ ನಮಗೆ ಹಾಲು ಕೊಡ್ತದೆ. ಹಾಡಿನ ಅಮ್ಮ ನಮಗೆ ಹಾಲು ಕೊಡ್ತದೆ. ಹಾಡಿನ ಅಜ್ಜ ನಮಗೆ ಹಾಲು. ಹಾಡಿನ ಅಪ್ಪ ಎಲ್ಲಿಗೆ ಹಾಲು ಕೊಡುದು? ಇಲ್ಲವಾ? ಹಾಡಿನ ಅಪ್ಪ ಖಾಲಿ ಮೂತ್ರ ಕೊಡುದು. ನೀನು ಹಾಡಿನ ಅಪ್ಪನ ಹತ್ರ ಹೋಗುವಾಗ ದೊಡ್ಡ ಕೊಡಪ್ಪನ ಇಟ್ಕೊಂಡು ಹೋಗ, ತುಂಬಾ ಸಿಗ್ತದೆ. ಬೇಡ ಸೋತೆ ಒಂದು ಹೆಂಚಿನ ಬಂದಲ್ಲ ಆಮೇಲೆ ಮಾತಾಡಲೇಬೇಕು ನೀನು. ಹೇಳ. ಹಾಡಿನ ಅಪ್ಪ ಕೊಡುದಿಲ್ಲ ಆಯ್ತಾ, ಅಮ್ಮ ಮಾತ್ರ ಕೊಡುದು. ಈಗ ದನದ ಬಗ್ಗೆ ನಿನ್ನ ಹತ್ರ ಎಲ್ಲ ಹೇಳಿದ್ರು. ದನದ ಬಗ್ಗೆ ಅವನು ಎಲ್ಲ ನನಗೆ ತಿಳಿದು ಬೇಡ. ಈಚೆ ಬಾ, ರಪ್ಪ ಹೇಳ್ಬೇಕು. ಶಾಲೆಗೆ ಹೋಗೋ ಬಂದಿದೆ ಇದು ಎದುರ. ಅದು ಮಧ್ಯಾಹ್ನದ ಬಿಸಿ ರಾತ್ರಿ ಎದ್ದು ಈಚೆ ಬಾ. ಎಂತ ನಾನೆಂತ ದನದ ಬಗ್ಗೆ ಪ್ರಬಂಧ ಬಾಯ್ಪಾಠ ಮಾಡ್ಲಿಕ್ಕೆ ಹೇಳಿದ್ದೆ ನೀನು. ಪೆತ್ತ ಪೆತ್ತಾಟ. ಅಯ್ಯೋ ದನ ಮಾತ್ರ. ದನ ದನ ಒಂದು ಸಾಕು ಪ್ರಾಣಿ. ನೋಡು ನೋಡು ನೋಡು, ದನ ಒಂದು ಸಾಕು. ಗೊತ್ತುಂಟು, ಖರ್ಚು ಮಾಡುದಿಲ್ಲ, ಗೊತ್ತುಂಟು. ಅದು ನಮಗೆ ಹಾಲು ಕೊಡುತ್ತದೆ. ಕೊಟ್ಟದೆ, ಸತ್ಯ ಕೊಟ್ಟದೆ. ಬನ್ನಿ ನೋಡಿ, ಬನ್ನಿ ಮನೆ. ಆಯ್ತು ಮತ್ತೆ ಬಾ ಇಲ್ಲಿ. ಆಯ್ತು ಆಯ್ತು ಬರ್ತದೆ ಅವನಿಗೆ. ನಮ್ಮ ದನ ಕಪ್ಪಾದ್ರೂ ಅದು ಬಿಳಿ ಹಾಲು ಕೊಡ್ತದೆ. ಹೌದು ಹೌದು, ಬನ್ನಿ ನೋಡಿ. ಆಯ್ತು ಆಯ್ತು ಕೊಡ್ತದ. ನಿಮ್ಮ ದನ ಕೊಡ್ತದೆ, ಅವನಿಗೆ ಒಂದು ಮನೆಗೆ ಹೋಗ್ಬೇಕು ಅದಕ್ಕಲ್ಲ. ಎಲ್ಲ ದನ ಸಹ ಕೊಡ್ತದೆ. ಅದಕ್ಕೆ 4 ಕಾಲು ಇದೆ, 6 ಕೊಂಬು ಇದೆ, ಒಂದು ಬಾಳೆ ಇದೆ. ಬಾಳೆದಿಂದ ಪಟ ಪಟ ಅಂಬಿ ಆಗ್ತದೆ. ನಮ್ಮ ಬೆಟ್ಟ ಅಂಬಿ ಆಗ್ತದೆ. ಆಯ್ತಾ, ಎಲ್ಲ ಪೆತ್ತ ಸಂಬಿ ಆಗ್ತದೆ. ಇಲ್ಲಿ ಬರ, ನಾನು ಅಂಬಿಯನ್ನು ಕೇಳಿದ್ದೇನೆ. ಅಂಬಿಯನ್ನು ಕೇಳಿದ್ದೇನಾ? ನೀವು ಅಂಬಿಯನ್ನು ಕೇಳದಿದ್ರು ನಮ್ಮ ಬೆಟ್ಟ ಅಂಬಿ ಆಗ್ತದೆ. ಸರಿ, ಈಗ ನನ್ನ ಮನೆಯ ಬಗ್ಗೆ ಹೇಳು. ನಿಮ್ಮ ಮನೆಗೆ ನಾನು ಬಂದಿದ್ದೇನಾ? ಆತದ್ದ ನನ್ನ ಮನೆ ಅಂದ್ರೆ ನಿನ್ನ ಮನೆ. ನನ್ನ ಮನೆ, ನನ್ನ ಮನೆ ಒಂದು ಸುಂದರವಾದ ಮನೆ. ವೆರಿ ಗುಡ್. ಅದಕ್ಕೆ ಒಂದು ಬಾಗಿಲು ಇದೆ, 2 ಕಿಟಕಿ ಇದೆ. ನಮ್ಮ ಮನೆ ಹಿಂದೆ ಹಕ್ಕಿ ಇದೆ, ಅದ್ರಲ್ಲಿ ನಮ್ಮ ದನ ಇದೆ. ದನ ಒಂದು ಸಾಕು ಪ್ರಾಣಿ. ಅದಕ್ಕೆ 2 ಮನೆ ಇದೆ, 4 ಬಾಳೆ ಇದೆ, 1 ಬಾಳೆ ಇದೆ. ಮತ್ತೆ ಮತ್ತೆ ಅಂಬಿ ಆಗ್ತದೆ. ದನ ಯಾಕ ಬರ್ತದೆ ಅಲ್ಲಿಗೆ? ನಮ್ಮ ಮನೆ ಹಿಂದಕ್ಕಿದೆ ಇದೆ. ಆಯ್ತು ಬಿಡು 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 ಬಿಡು. ಲೈಟ್ ಕಂಬದ ಬಗ್ಗೆ ಹೇಳು. ಲೈಟ್ ಕಂಬ ಮೊನ್ನೆ ಮಾತಾ ಮಾಡಿದ್ದು ನಾನು. ಲೈಟ್ ಕಂಬ ಒಂದು ಉದ್ದವಾದ ಕಂಬ. ಅದ್ರಲ್ಲಿ ಆ ಕಡೆ ಈ ಕಡೆ ವೈರ್ ಇರ್ತದೆ. ಆ ವೈರ್ನಲ್ಲಿ ಶಂಕು ಕರೆಂಟ್ ಹೋಗ್ತದೆ. ಅದರ ಬುಡದಲ್ಲಿ ನಮ್ಮ ದನವನ್ನು ಗಟ್ಟಿ ಹಾಕ್ತೇವೆ. ದನವನ್ನು ತಗೊಂಡು ಕಾಲಿಗೆ ಬರ್ತದೆ. ನಮ್ಮ ದನವನ್ನು ಮೇಲೆ ಕಲ್ಲು ಗಟ್ಟಿ ಹಾಕುದು. ಅವನು ದನವನ್ನು ಬಿಡುವುದಿಲ್ಲ ಸರ್. ನನಗೊಂದು ಡೌಟು, ಅವನು ಹುಟ್ಟಿದ ಅಟ್ಟಿಯಲ್ಲ, ದನವನ್ನು ಬಿಡುದೇ ಇಲ್ಲ. ಆಯ್ತು ಬಿಡು. ಈಗ ನೋಡು,
ವಿಮಾನದ ಬಗ್ಗೆ ಹೇಳು. ವಿಮಾನದ ಬಗ್ಗೆ ಹೇಳು. ವಿಮಾನ ಒಂದು ದೊಡ್ಡವಾದ ವಾಹನ. ಅದು ನಮ್ಮ ಮನೆ ಮೇಲಿಂದ ಹಾರುತ್ತದೆ. ನಾವು ಮನೆ ಅಂಗಳದಿಂದ ಹೀಗೆ ನೋಡಿದಾಗ ಕೆಳಗಡೆಯಿಂದ ಬರ್ಬೂರಿತ್ತದೆ. ನಾವು ವಿಮಾನದಲ್ಲಿ ಕೂತು ಹೀಗೆ ನೋಡುವಾಗ ನಮ್ಮ ಮನೆ ಕಾಣ್ತದೆ. ನಮ್ಮ ಮನೆ ಅಂಗಳದಲ್ಲಿ ನಮ್ಮ ದನ ನಿಂತಿರ್ತದೆ. ದನ ಒಂದು ಬಾಗಿಲು ಹಾಕ್ತದೆ, ಕೊಂಬಿನ ಹಾಕಿ ನಾವು ಕಾಲಿಗೆ ಇಟ್ಟು ಒಂದು ಬಾಳಿಗೆ ಪದ ಅಂಬಿ ಆಗ್ತದೆ. ಆ ಕಾಡು ಆಗ್ತದೆ, ನಮ್ಮ ಬೆತ್ತ ಅಂಬಿ ಆಗ್ತದೆ. ನಿನ್ನ ಅಂಬಿಯಲ್ಲಿ ಎಲ್ಲ ಹೋಯ್ತು ಇಲ್ಲಿ. ಈಗ ನೀನ್ ದನ ಯಾಕೆ ಬಿಡುದಿಲ್ಲ? ಫಸ್ಟ್ ಹೇಳು, ದನ ಯಾಕೆ ಬಿಡುದಿಲ್ಲ? ದನವನ್ನು ಬಿಡಬಾರ್ದು. ಯಾಕೆ? ಬಿಟ್ರೆ ಮತ್ತೆ ಕೆಂಪುದಲ್ಲಿ ಹಾಕೊಂಡು ಪಾಪುಗಳು ತಗೊಂಡು ಹೋಗ್ತದೆ. ದನ ಅಂದ್ರೆ ನಮ್ಮ ಅಮ್ಮನಿಗೆ ಸಮಾನ ಅಲ್ವಾ? ಅದಕ್ಕೆ ನಿನ್ನ ದನವನ್ನು ಎಲ್ಲ ಕೊಂಡೋಗಿ ನಾನು ಗೋಶಾಲೆಗೆ ಅದು ಉಂಟು. ಆ ಗೋಶಾಲೆ ಒಂದು ದೊಡ್ಡವಾದ ಶಾಲೆ, ಅಲ್ಲಿ ತುಂಬಾ ದನ ಇರ್ತದೆ. ಆ ದನಕ್ಕೆ ಈಗ ನಾನು ಚಿತ್ರ ಯಾರಿಗೆ ಮಾಡ್ಲಿಕ್ಕೆ ಹೇಳಿದ್ದು? ಚಿತ್ರ ತೋರಿಸಿ ನಿನ್ನ ಹತ್ರ ಅಂತ ಹೇಳಿದ್ರು. ನನ್ನ ಹತ್ರ ಇದು ನೀನ್ ನಿನ್ನೆ ಕೊಟ್ಟಿದ್ಯಲ್ಲ, ನಿನ್ನೆ ಕೊಟ್ಟಿದ್ದಿ. ನಿನ್ನೆ ಹೇಳಿದ್ದ, ನಿನ್ನೆ ಸಹ ಆಗಿಲ್ಲ. ಇವತ್ತೇನು ಚಿತ್ರ ಚಿತ್ರವಾಡು ಮನೆಯಲ್ಲಿ ಉಂಟು. ಸತ್ಯ ಸತ್ಯ ಮನೆಯಲ್ಲಿ ಉಂಟು. ಬನ್ನಿ, ಬೇಕಾದ್ರೆ ಬನ್ನಿ. ನಮ್ಮ ಮನೆಯಲ್ಲಿ ಅಮ್ಮ ಕೋಳಿ ಪದಾರ್ಥ ಮಾಡಿದ್ದಾರೆ. ಬನ್ನಿ. ನೀನು ಈ ವರ್ಷ ಬಂದದ್ದಾಗಿರೋದು. ನಾನು ಸುಮಾರು ವರ್ಷ ಆಯ್ತು ಶಾಲೆಯಲ್ಲಿ ಈಚೆವ. ಇದೆಲ್ಲ ನಾಟಕ ನನಗೆ ಗೊತ್ತುಂಟು. ಚಿತ್ರ ಮಾಡಿದ್ಯಾ ಮನೆಯಲ್ಲಿ? ಮಾಡಿದ್ಯಾ? ಸತ್ಯ ಮಾಡಿದ್ದೆ. ನೀನೇ ಮಾಡಿದ ಅಲ್ಲ, ಅಮ್ಮ ಮಾಡಿದ? ನೀನೇ ಮಾಡಿದಲ್ಲ. ಹಾಗಾದ್ರೆ ನನಗೆ ಈಗ ಅದೇ ಚಿತ್ರ ನನಗೆ ಈಗ ಮಾಡು. ಅದು ಬುದ್ಧಿ, ಅದಕ್ಕೆ ಮಾಸು ಅಂತ ಹೇಳುದು. ಮಾಡು ನಪ್ಪಾಗ್ಬೇಕು ನನಗೆ. ನೀನೇ ಮಾಡಿದ್ರೆ ನೀನ್ ಮಾಡು. ಈಗ ನಿನಗೆ ಎಂದು ಜನರಲ್ ನಾಲೆಜ್ ಎಲ್ಲ ಹೇಳ್ತೇನೆ. ಈಗ ನೀನು ಹೇಳ್ಬೇಕು, ಆಲೋಚನೆ ಮಾಡಿ ಹೇಳ್ಬೇಕು. ನೀರಿನಲ್ಲಿ ವಾಸಿಸುವ 5 ಜೀವಿಗಳ ಹೆಸರು ಹೇಳಿ ನೋಡೋಣ. ಮೆದುಳಿಗೆ ಬುದ್ಧಿ. ನೀರಿನಲ್ಲಿ ವಾಸಿಸುವ 5 ಜೀವಿ. ಆಲೋಚನೆ ಮಾಡಿ ಹೇಳು, ಟೈಮ್ ಉಂಟು. ಮೆದುಳಿಗೆ ಬುದ್ಧಿ ನೀನೇ ಕೇಳಿದ್ದು ಅಲ್ಲ, ಮತ್ತೆ ಬುದ್ಧಿ ಮಾತೆಯಲ್ಲಿ ಅಲ್ಲ, ಹೇಳಲಿಲ್ಲ. ಗೊತ್ತಾಯ್ತು. ಆಯ್ತಾ? ಒಂದು ಕಪ್ಪೆ, ವೆರಿ ಗುಡ್. ಒಂದು ಕಪ್ಪೆ, ವೆರಿ ಗುಡ್. ಇನ್ನೊಂದು 4. ಒಂದು ಕಪ್ಪೆ ಅಪ್ಪೆ, ಒಂದು ಕಪ್ಪೆ ಚಿಕ್ಕಪ್ಪೆ, ಒಂದು ಕಪ್ಪೆ ನೇತಪ್ಪೆ. ಮತ್ತೆ ಕಪ್ಪೆ ಮಾಮಿ ತಮ್ಮಲೆ ಬಿನ್ನೆ ರಟ್ಟಿದ್ದಾರ. ನಿಮ್ಗೆ ಅರ್ಥ ಆಗುತ್ತಾ ಗೊತ್ತಿಲ್ಲ. ಇದರಲ್ಲಿ ತುಂಬಾ ತುಳು ಪದಗಳು ಇದಾವೆ. ಅಪ್ಪೆ ಅಂದ್ರೆ ಅಮ್ಮ. ಒಂದು ಬೆಟ್ಟಲ್ಲ ನಿಮ್ಗೆ. ಈಗ ನೀರಿನಲ್ಲಿ ಆಡಿಸಿದ್ರೆ ಹಾಗೆಲ್ಲ ಪಾಠ 50ನೇ ಪೇಜಲ್ಲಿ ಉಂಟು. ನಾನು ಟಿಕ್ ಮಾಡಿದ್ದೇನೆ. ನಿನ್ನೆ ನಾನು ಕೊಟ್ಟರೆ ಅದನ್ನು ಬಾಯಿ ಮಾಡಬೇಕು. ಪಾಠ ನೋಡ್ಲಿಕ್ಕಿಲ್ಲ. ಆಯ್ತಾ? ಚಿತ್ರ ಆಯ್ತು. ಹೇಗೆ ಚಿತ್ರ ಆಯ್ತು, ಮನೆಯಲ್ಲಿ ನೋಡಿ. ಯಾಕೆ? ಅಲ್ಲ, ನಿಮಗೆ ಪಾಠ ಹೇಳಿ ಕೊಡ್ಬೇಕಲ್ಲ. ಚಿತ್ರ ಎಲ್ಲ ಮನೆಯಲ್ಲಿ ನೋಡಿ. ನಿನ್ನೆ ಸುಕುಮಾರ್ ಮಾಸ್ಟರ್ ಹೇಳಿದ್ರ, ಇವನು ಪಾಠದಲ್ಲಿ ಸರಿಲ್ಲ, ಚಿತ್ರದಲ್ಲಿ ಅದೆಲ್ಲ ಟಾಯ್ಲೆಟ್ನ ಗೋಡೆಯಲ್ಲೆಲ್ಲ ಇವನೇ ಅಂತ ಚಿತ್ರ ಮಾಡುದು. ಅದಕ್ಕೆ ನಾನು ಹೇಳಿದ್ದು, ಯಾವ್ದಾದ್ರಲ್ಲಿ ಒಂದರಲ್ಲಿ ಮುಂದೆ ಬಂದು ಸಾಕು ಅಂತ. ಟಾಯ್ಲೆಟ್ ನ ಗೋಡೆಯಲ್ಲಿ ಯಾಕೆ ಅವನು ಚಿತ್ರ ಬಿಡಿಸಿದ್ದು ಗೊತ್ತುಂಟಾ? ಯಾಕೆ? ಅಲ್ಲಿ ಮಾತಾಡ್ಲಿಕ್ಕೆ ಯಾರು ಇಲ್ಲ, ಒಬ್ಬನೇ ಆಗಿದಲ್ಲವಾ. ಈಗಲ್ಲ ಆಯ್ತು, ಚಿತ್ರ ಮಾಡಿ ಎದುರು ಬರ್ಬೇಕಾಯ್ತಾ? ಪಾಠದ ಕಡೆಗೆ ಸ್ವಲ್ಪ ಗಮನ ಕೊಡ್ಬೇಕಾಯ್ತಾ? ಯಾವ ಚಿತ್ರ ಮಾಡಿ ನೀನು? ಅದು ನಾಯಿ ಮಾಂಸ ತಿನ್ನುವ ಚಿತ್ರ. ಯಾವ ಚಿತ್ರ? ನಾಯಿ ಮಾಂಸ ತಿನ್ನುವ ಚಿತ್ರ. ನಾಯಿ ಮಾಂಸ ತಿನ್ನುವ ಚಿತ್ರ. ಹಾಗಾದ್ರೆ ಇಲ್ಲಿ ಮಾಂಸ ಎಲ್ಲಿ ಉಂಟಾ? ಮಾಂಸವನ್ನು ನಾಯಿ ತಿಂದಿದೆ. ಹಾಗಾದ್ರೆ ನಾಯಿ ಎಲ್ಲಿ ಉಂಟಾ? ಮಾಂಸ ತಿಂದ ಮೇಲೆ ನಾಯಿಯಲ್ಲಿ ನಿಲ್ತದ? ಅದು ಹೋಗಿದೆ. ನನ್ನ ತಪ್ಪಲ್ಲ, ತಪ್ಪ ನನ್ನದಲ್ಲ, ನಿಮ್ಮ ಕಾಗದ ಸಣ್ಣದಾಯ್ತು. ಅದು ಆ ನಾಯಿ ಒಂದು ವೇಳೆ ಇಲ್ಲಿರುವ